ನಮಸ್ಕಾರ ವೀಕ್ಷಕರೇ. ರೆಪ್ಟಿಲಿಯನ್ ಗಾಡ್ಸ್, ರೆಪ್ಟಿಲಿಯನ್ ಮೆಸೇಜ್ ಇದು ಇತ್ತೀಚಿನ ದಿನಗಳಲ್ಲಿ ತುಂಬಾನೇ ಹೆಸರುವಾಸಿ ಆಗ್ತಾ ಇದೆ. ಅಂದ್ರೆ ಮನುಷ್ಯರ ರೀತಿ ಇರುವಂತ ಪ್ರಾಣಿಗಳ ಮುಖ ಹೊಂದಿರುವಂತ ಮನುಷ್ಯರುಗಳು ಈಗಲೂ ಬದುಕಿದ್ದಾರೆ. ಅಂತವರು ನಮಗೆ ಮೆಸೇಜ್ ಕೊಡ್ತಾ ಇದ್ದಾರೆ, ಆಗುವಂತ ಫ್ಯೂಚರ್ ಬಗ್ಗೆ ತಿಳಿಸ್ತಾ ಇದ್ದಾರೆ ಅಂತ ಇಷ್ಟಿಷ್ಟು ಜನ ಈಗ ಆರ್ಟಿಕಲ್ಗಳ ಜೊತೆ ವಿಡಿಯೋಗಳಲ್ಲಿ ಕೂಡ ತಿಳಿಸ್ತಾ ಇದ್ದಾರೆ. ಈ ಒಂದು ವಿಡಿಯೋದಲ್ಲಿ ನೋಡಬಹುದು, ಇನ್ನರ್ ಅರ್ತ್ ರೆಪ್ಟಿಲಿಯನ್ ಮೆಸೇಜ್ ಅಂದ್ರೆ ಭೂಮಿ ಒಳಗಡೆ ಇರುವಂತ ರೆಪ್ಟಿಲಿಯನ್ಗಳು ಮೆಸೇಜ್ ಮಾಡ್ತಾ ಇದ್ದಾರೆ. ಈ ರೆಪ್ಟಿಲಿಯನ್ಸ್ ನ ಗಾಡ್ ಅಂತ ಕೂಡ ಕರೆದಿದ್ದಾರೆ, ದೇವತೆಗಳು. ಇನ್ನ ಬೇರೆ ಬೇರೆ ರೀತಿನೂ ಕರೆದಿದ್ದಾರೆ. ಯಾರು ಈ ರೆಪ್ಟಿಲಿಯನ್ಸ್ ಅನ್ನೋದಾದ್ರೆ, ನಾವು ಈಜಿಪ್ಟಿಯನ್ ದೇವರುಗಳನ್ನ ನೋಡೋದಕ್ಕೆ ಹೋದ್ರೆ ಅದರಲ್ಲಿ ಒಂದು ಮನುಷ್ಯರ ಮುಖಕ್ಕೆ ಈ ಕಡೆ ನಾಯಿ ಮುಖ, ನರಿ ಮುಖ, ಆ ಕಡೆ ಹದ್ದು, ಗರುಡ, ಮೊಸಳೆ, ಹಾವು, ಈ ತರದ ಎಲ್ಲಾ ಮುಖಗಳು ಇಂಥ ಮನುಷ್ಯರ ದೇಹಕ್ಕೆ ಇದೆ. ಇದ್ರಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು. ಈ ರೀತಿ ಇರುವಂತದ್ದನ್ನೇ ಅವರು ರೆಪ್ಟಿಲಿಯನ್ ಗಾಡ್ಸ್ ಅಂತ ಕರೀತಾರೆ. ಅಂದ್ರೆ ಅವರು ಕೂಡ ದೇವತೆಗಳು. ಎಕ್ಸಾಂಪಲ್, ನಾವು ನಾಗಲೋಕದ ಬಗ್ಗೆ ಮಾತಾಡ್ತೀವಿ. ಪಾತಾಳದಲ್ಲಿ ನಾಗಲೋಕ ಅನ್ನೋದಿದೆ. ಆ ನಾಗಲೋಕದಲ್ಲಿರುವಂತ ದೇವತೆಗಳು ಏನೇನೋ ಕೆಲಸಗಳು ಮಾಡ್ತಾ ಇರ್ತಾರೆ. ಭೂಮಿ ಮೇಲಿರುವಂತ ಬ್ಯಾಲೆನ್ಸ್ ಮಾಡೋ ಕೆಲಸನ ಆ ಪಾತಾಳದಲ್ಲಿರುವಂತ ದೇವತೆಗಳು ಮಾಡ್ತಾರೆ ಅಂತಾನೆ ಹೇಳಿ. ಆ ರೆಪ್ಟಿಲಿಯನ್ ಗುಂಪಲ್ಲಿ ಹಾವುಗಳು ಬರುತ್ತೆ, ಸರೀಸೃಪಗಳು. ಅಂದ್ರೆ ಈಗ ನಾವು ಮಾತಾಡ್ತೀವಲ್ಲ, ಈ ಓತಿಕೇತ, ಒಣಕೇತ, ಬೇರೆ ಬೇರೆದೆಲ್ಲ ಮಾತಾಡ್ತೀವಲ್ಲ, ಈ ತರದ್ದೆಲ್ಲ ಅದೇ ರೆಪ್ಟಿಲಿಯನ್ ಗ್ರೂಪ್ ಅಲ್ಲಿ ಬರುತ್ತೆ. ಇದನ್ನ ಏಲಿಯನ್ಸ್ ಅಂತ ಕೂಡ ಕರೀತಾರೆ. ಏಲಿಯನ್ಸ್ ದೇವತೆಗಳು ಮೊದಲು ಭೂಮಿ ಮೇಲೆ ಬಂದಾಗ ಈ ತರ ಇದ್ವೇನು ಅಂತಾನು ಹೇಳ್ತಾರೆ. ಇನ್ನ ಈ ರೆಪ್ಟಿಲಿಯನ್ಸ್ ಫಸ್ಟ್ ಭೂಮಿ ಮೇಲೆ ಸೃಷ್ಟಿ ಆಯ್ತು. ಅಣುವಿನಿಂದ ಬೇರೆ ಬೇರೆ ಸೃಷ್ಟಿ ಆಗ್ತಾ ಹೋಯ್ತಲ್ಲ, ಅದೇ ರೀತಿ ಈ ರೆಪ್ಟಿಲಿಯನ್ಸ್ ಅನ್ನೋದು ಸೃಷ್ಟಿ ಆಗಿದ್ವು. ಅದರಿಂದ ಮನುಷ್ಯ ಸೃಷ್ಟಿ ಆಯ್ತು ಅನ್ನೋದು ಕೆಲವೊಂದು ಪುರಾಣಗಳು. ಒಂದೊಂದು ಪುರಾಣ ಒಂದೊಂದು ಕಥೆಗಳನ್ನ ಹೇಳುತ್ತೆ. ಯಾವುದು 100% ನಿಜ ಆಗಿಲ್ಲದೆ ಇದ್ರು ಒಂದು 70% ನಿಜ ಇರ್ಬೋದಷ್ಟೇ. ಇನ್ 30% ಎಲ್ಲಾ ಪುರಾಣಗಳಲ್ಲೂ ಅಡಿಷನ್ ಮಾಡಿರ್ತಾರೆ. ಅವರ ಮನಸ್ಸಿಗೆ ತಕ್ಕಂತೆ, ಅವರ ಯೋಚನೆಗೆ ತಕ್ಕಂತೆ ಅಡಿಷನ್ ಮಾಡಿರ್ತಾರೆ. ಯಾವುದೇ ಆಗ್ಲಿ 100% ನಂಬೋದಕ್ಕೆ ಹೋಗ್ಬೇಡಿ ಅಂತಾನೆ ನಾನು ಹೇಳ್ತಾ ಇರ್ತೀನಿ. ಯಾವುದೇ ಆಗ್ಲಿ 100% ನಂಬೋದಕ್ಕೆ ಹೋಗ್ಬೇಡಿ. ಎಲ್ಲಾನು ನಾವು ಯೋಚನೆ ಮಾಡ್ಲೇಬೇಕಾಗತ್ತೆ. ಏನಿದೆ, ಏನು ಸತ್ಯ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೇಬೇಕಾಗತ್ತೆ ಅನ್ನೋದು ಮಾತ್ರ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಇನ್ನು ಅದೇ ತರ ಹೋಗೋದಾದ್ರೆ, ಈ ರೆಪ್ಟಿಲಿಯನ್ ಗಾಡ್ಸ್ ಏನ್ ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಮೆಸೇಜ್ ಇವ್ರು ಕೊಡ್ತಾರೆ. 20 years ಬ್ಯಾಕ್ ಅಂದ್ರೆ ಡ್ರಾಕೋಝೋನ್ ಅನ್ನೋರು ಒಂದು ಮೆಸೇಜ್ ಬಂತು. ಭೂಮಿ ಒಳಗಡೆ ಇರುವಂತ ರೆಪ್ಟಿಲಿಯನ್ಸ್ ಅಂದ್ರೆ ಗಾಡ್ ಅಂತಾನೆ ಕರೆದಿದ್ದಾರೆ. ಅದರಿಂದ ಒಂದು ಮೆಸೇಜ್ ಬಂತು. ಈಗಲೂ ಅವ್ರು ನಂಬೋ ಪ್ರಕಾರ ಭೂಮಿ ಒಳಗಡೆ ಈ ರೀತಿ ದೇವತೆಗಳು ಇದ್ದಾರೆ. ಅಂಟಾರ್ಟಿಕಾದಲ್ಲಿ ಒಂದು ಗೇಟ್ ವೇ ಇದೆ, ಆರ್ಟಿಕ್ ಅಲ್ಲಿ ಒಂದು ಗೇಟ್ ವೇ ಇದೆ. ಅಂದ್ರೆ ಉತ್ತರ ಧ್ರುವ, ದಕ್ಷಿಣ ಧ್ರುವದಲ್ಲಿ ಇಲ್ಲಿಗೆ ಹೋಗೋದಕ್ಕೆ ಜಾಗ ಇದೆ ಅಂತ ಕೂಡ ಎಷ್ಟೆಷ್ಟು ವಿಡಿಯೋಗಳಿದೆ. ನೀವು ಕೂಡ ಆ ವಿಡಿಯೋಗಳ ಬಗ್ಗೆ ನೋಡಬಹುದು. ಇನ್ನ ಈ ಡ್ರಾಕೋಝೋನ್ಸ್ ಕಮೆಂಟ್ ಅವ್ರು ಹೇಳಿರೋ ಪ್ರಕಾರ, ಹೋಲಿ ಗ್ರೈಲ್, ಗಾಡ್, ಲೂಸಿಫರ್, ಸೆತಾನ್ ಅಂಡ್ ಪಾತಾಳ್, ಈ ಪಾತಾಳ ಲೋಕದಲ್ಲಿ ಇದೆಲ್ಲದ್ರ ಬಗ್ಗೆ ಕೂಡ ಮೆಸೇಜ್ ಅನ್ನೋದನ್ನ ಕೊಟ್ಟಿದ್ದಾರೆ. ಫ್ಯೂಚರ್ ಅಲ್ಲಿ ಲೈಫ್ ಅನ್ನೋದು ಯಾವ ತರ ಇರುತ್ತೆ, ಭೂಮಿ ಮೇಲೆ ಮನುಷ್ಯರ ಜೀವನ ಅನ್ನೋದು ಯಾವ ರೀತಿ ಬದಲಾಗುತ್ತೆ, ಪ್ರಕೃತಿ ಯಾವ ತರ ರಿಯಾಕ್ಟ್ ಮಾಡುತ್ತೆ, ಗಾಡ್ ಅನ್ನೋದು ಯಾವ ತರ ಇಲ್ಲಿ ನಮ್ಮನ್ನ ಕಾಯೋ ಕೆಲಸ ಮಾಡುತ್ತೆ. ಇನ್ನು ಸೆತಾನ್ ಅಂದ್ರೆ ರಾಕ್ಷಸರ ರಾಜ, ಯಾವ ರೀತಿ ಅಂದ್ರೆ ಕೆಟ್ಟದ್ದು ಮನುಷ್ಯರ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ, ಇಂಥದ್ದನ್ನೆಲ್ಲ ಒಂದು ಮೆಸೇಜ್ ಈ ರೆಪ್ಟಿಲಿಯನ್ ಗಾಡ್ಗಳು ಕೊಡ್ತಾ ಇದ್ದಾವೆ. ಅರ್ಥ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದಾರೆ. ಇಲ್ಲಿ ಸೈತಾನ್ ಗಾಡ್ ಅನ್ನ ನಾವು ನೋಡ್ಬೋದು. ಸ್ಟಾರ್ ಸಿಂಬಲ್ ಅಲ್ಲಿ ಇರುವಂತ ಒಂದು ಮೇಕೆ ಮುಖ ಇರುವಂತದ್ದನ್ನ ಅವರು ಬಳಸ್ತಾರೆ. ಈ ರೀತಿ ಎಷ್ಟೆಷ್ಟು ಸೈತಾನ್ ಸಿಂಬಲ್ಗಳು ಈಗಲೂ ಕೂಡ ಇದೆ. ಇನ್ನ ಗ್ರೈಲ್ ಬಗ್ಗೆ ಅವ್ರು ಮಾತಾಡ್ತಾರೆ. ಅಂದ್ರೆ ಅದ್ಭುತವಾದ ಅಮೃತನ ಕೊಡುವಂತ ಒಂದು ಪಾಟ್ ಅಂತ ಕರೀತಾರೆ. ಇದನ್ನ ಅಮೃತ ಪಾತ್ರೆ ಅಂತಾನು ಕರೀಬಹುದು. ನಮ್ಮ ಲೆಕ್ಕದಲ್ಲಿ ಹೇಳೋದಾದ್ರೆ ಒಂದು ಕುಂಭದ ಬಗ್ಗೆ ನಾವು ತುಂಬಾ ಸಲ ಮಾತಾಡ್ತಾ ಇದ್ವಿ. ಅಮರ ಗುರುಗಳು ಒಂದು ಕುಂಭದ ಬಗ್ಗೆ ಹೇಳಿದ್ರು. ಆ ಕುಂಭ ಅನ್ನೋದು ಬ್ರಹ್ಮಾಂಡದಲ್ಲಿರುವಂತ ಅತಿಯಾದ ಶಕ್ತಿಯನ್ನು ಹೊಂದಿರುವಂತ ಕುಂಭ. ಆ ಕುಂಭ ಯಾರ ಹತ್ರ ಇರುತ್ತೆ ಅವರಿಗೆ ಬ್ರಹ್ಮಾಂಡದ ಶಕ್ತಿ ಅನ್ನೋದು ಲಭಿಸುತ್ತೆ. ಅಂತ ಕುಂಭನೂ ಆಗಿರ್ಬೋದು. ಅದನ್ನ ಇವರು ಗ್ರೈಲ್ ಅಂತಾನೂ ಕರೆದಿದ್ದಾರೆ. ಇನ್ನ ಲೂಸಿಫರ್ ಬಗ್ಗೆನೂ ಇವರು ತಿಳಿಸ್ತಾ ಹೋಗ್ತಾರೆ. ಇದು ಬಂದು ಬೈಬಲ್ ಅಲ್ಲಿ ಬರುವಂತ ಒಂದು ಕ್ಯಾರೆಕ್ಟರ್, ದೇವತೆಗಳ ಗಾಡ್ ಆಗಿರ್ಬೋದು ಅಂತ ಒಂದು ಕ್ಯಾರೆಕ್ಟರ್. ಇನ್ನ ಪಾತಾಳ ಲೋಕದಲ್ಲಿ ಏನೇನಿದೆ, ಏನಾಗುತ್ತೆ ಅನ್ನೋದನ್ನ ಈ ಈಜಿಪ್ಟಿಯನ್ ಗಾಡ್ಸ್ ಆಗಿನ ಕಾಲದಲ್ಲಿ ಟ್ಯಾಟೋ ರೂಪದಲ್ಲಿ, ಇನ್ನ ಕಲ್ಲಿನ ಕೆತ್ತನೆ ರೂಪದಲ್ಲಿ ಅಲ್ಲಿದ್ದಂತ ಪಿರಮಿಡ್ಗಳಲ್ಲಿ ಇಷ್ಟಿಷ್ಟೋ ಕೆತ್ತನೆಗಳಿದೆ, ಅಂತ ಕೆತ್ತನೆಗಳಲ್ಲಿ ಬರೆದಿದ್ದಾರೆ. ಅಂತ ವಿಷಯಗಳು ಈಗ ನಾವು ಮಾತಾಡೋದಕ್ಕೆ ಶುರು ಮಾಡಿದೀವಿ. ಅದರಲ್ಲಿ ಇವರೊಬ್ರು ತಿಳಿಸ್ತಾ ಇರೋ ವಿಷಯ, ಇದರಲ್ಲಿ ಇನ್ನರ್ ಅರ್ತ್ ರೆಪ್ಟಿಲಿಯನ್ ಮೆಸೇಜ್ ಅಂತಾನೆ ಸುಮಾರು 1.25 hour ಪ್ರೋಗ್ರಾಮ್ ಇದೆ. ನೀವು ಬೇಕಾದ್ರೆ ಒಂದ್ಸಲ ನೋಡಿ. ಮಿಚೆಲ್ ಸಲ್
ಇವರ ಪ್ರೋಗ್ರಾಮ್ ಅಲ್ಲಿ ಇವ್ರು ಡಿಸ್ಕಸ್ ಮಾಡ್ತಾ ಹೋಗ್ತಾರೆ, ಏನೇನಾಗಿದೆ ಅಲ್ಲಿ, ಏನ್ ವಿಷಯಗಳು ಇದೆ ಅನ್ನೋ ವಿಷಯಗಳನ್ನ ಅವರು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾರೆ. ಫ್ಯೂಚರ್ ಬಗ್ಗೆ ನಾವು ಮಾತಾಡ್ತೀವಲ್ಲ, ನಾವು ಅಂತ ಅಲ್ಲ, ಪ್ರಪಂಚದಲ್ಲಿ ಎಲ್ಲಾ ದೇಶಗಳು ಫ್ಯೂಚರ್ ಬಗ್ಗೆ ಮಾತಾಡೋದಕ್ಕೆ ಶುರುವಾಗಿದೆ. ಕಾರಣ ನಿಮಗೂ ಗೊತ್ತು, ಎಲ್ಲಾ ಕಡೆ ಇಂಥದ್ದು ಆಗ್ತಾ ಇರೋದ್ರಿಂದ, ಈಗ ಆಗ್ತಾ ಇರೋ ಬದಲಾವಣೆಗಳನ್ನ ನೋಡ್ತಾ ಇರೋದ್ರಿಂದ ಜನ ಹೌದು ದೇವರು ಭೂಮಿಗೆ ಬರೋ ಟೈಮ್ ಆಗಿದೆ ಅನ್ನೋದು ಎಲ್ಲರೂ ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಇಂಥ ವಿಷಯಗಳನ್ನ 108 ಜನ ಚರ್ಚೆ ಮಾಡ್ತಾ ಇದ್ದಾರೆ. ಎಷ್ಟೆಷ್ಟೋ ಮುಚ್ಚಿಟ್ಟಿದ್ದ ಕಾಲಜ್ಞಾನಗಳು ಆಚೆ ಬರೋದಕ್ಕೆ ಶುರುವಾಗಿದೆ. ನಮ್ಮಲ್ಲೂ ಈ ಕಾಲಜ್ಞಾನಗಳು ಇತ್ತೀಚಿನ ದಿನಗಳಲ್ಲಿ ಜನರ ಮುಂದೆ ಬರ್ತಾ ಇದೆಯೇನೋ, ಅದ್ರ ಜೊತೆಗೆ ಸ್ಪಿರಿಚುಯಾಲಿಟಿ ಪಾತ್ ಅಂದ್ರೆ ಏನು, ಡೆವಿಲ್ ಪಾತ್ ಅಂದ್ರೆ ಏನು, ಜನ ಯಾಕೆ ಸೀಕ್ರೆಟ್ ಸೊಸೈಟಿಗಳನ್ನ ಮಾಡ್ಕೊಂಡಿದ್ದಾರೆ, ಯಾಕೆ ಗುಂಪುಗಳನ್ನ ಮಾಡ್ಕೊಂಡು ಒಂದು ಪಾತ್ನಲ್ಲಿ ಹೋಗೋ ಪ್ರಯತ್ನ ಮಾಡ್ತಾ ಇದ್ದಾರೆ, ಇಂಥದ್ದೆಲ್ಲ ಇತ್ತೀಚಿನ ದಿನಗಳಲ್ಲಿ ಗೊತ್ತಾಗ್ತಾ ಇರೋದೇ. ಒಳ್ಳೆ ದಾರಿ ಯಾವುದು ಅನ್ನೋದನ್ನ ಚೂಸ್ ಮಾಡಲಿ ಜನರು ಅನ್ನೋ ಕಾರಣಕ್ಕೆ ಎಷ್ಟೆಷ್ಟೋ ಗುಂಪುಗಳು ಇದ್ರ ಬಗ್ಗೆ ಕೆಲಸ ಮಾಡ್ತಾ ಇದೆ. ಆ ಗುಂಪುಗಳು ಒಳ್ಳೆ ದಾರಿನಲ್ಲಿ ಜನರನ್ನ ಉಳಿಸೋ ಕೆಲಸ, ಕಾಪಾಡೋ ಕೆಲಸ, ಮುಂದೆ ಆಗುವಂತ ಅನಾಹುತಗಳಿಂದ ಜನರನ್ನ ಬಚಾವ್ ಮಾಡೋ ಕೆಲಸ ಈಗ ಮಾಡೋದಕ್ಕೆ ಶುರು ಮಾಡಿದೆ. ಏನ್ ಸ್ವಾಮಿ ಯಾವಾಗ್ಲೂ ಇದೇ ವಿಷಯ ಹೇಳ್ತಾ ಇರ್ತೀರಾ, ಬೇರೆ ವಿಷಯ ಸಿಗದೇ ಇಲ್ವಾ ನಿಮ್ಗೆ, ಒಳ್ಳೆ ವಿಷಯಗಳು ಯಾವ್ದು ಸಿಗೋದೇ ಇಲ್ವಾ ಅಂತ ಎಷ್ಟೆಷ್ಟು ಜನ ನನಗೂ ಪ್ರಶ್ನೆ ಮಾಡ್ತಾ ಇರ್ತೀರಾ. ಬಿಡಿ, ಅದಕ್ಕೆ ಉತ್ತರ ನಾನು ಕೊಡೋ ಕೆಲಸ ಮಾಡ್ತಾ ಇರ್ತೀನಿ. ನಾನು ಇಲ್ಲಿ ತಿಳಿಸ್ತಾ ಇರೋದು ಒಳ್ಳೆ ವಿಷಯನೇ, ಆದ್ರೆ ನೀವು ಕೆಟ್ಟದಾಗಿ ತಿಳ್ಕೊಳ್ತಾ ಇದ್ದೀರಾ ಅಂದ್ರೆ ಅದು ನನ್ನ ತಪ್ಪಲ್ಲ. ಯಾಕೆ ಅಂದ್ರೆ ಮುಂದೆ ಫ್ಯೂಚರ್ಗೋಸ್ಕರ ನೀವು ಅಷ್ಟಾಸ್ತಿ ಮಾಡಿಟ್ರಿ, ಇನ್ನೊಂದು ಮಾಡಿಟ್ರಿ, ಫ್ಯೂಚರ್ಗೋಸ್ಕರ. ಯಾರಿಗೋಸ್ಕರ? ಫ್ಯೂಚರ್ ಒಳ್ಳೇದಾಗಿರ್ಲಿ, ಚೆನ್ನಾಗಿರ್ಲಿ ಅಂತ. ಫ್ಯೂಚರ್ ಚೆನ್ನಾಗಿರ್ಬೇಕು ಅಂದ್ರೆ ಯಾವ ತರ ಇರಬೇಕು, ಎಲ್ಲಿರ್ಬೇಕು ಅನ್ನೋದನ್ನೇ ನಾನು ತಿಳಿಸುವಂತ ಕೆಲಸ ಮಾಡ್ತಾ ಇರೋದು. ಒಳ್ಳೆ ವಿಷಯನೇ ಅಲ್ವಾ, ಅರ್ಥ ಮಾಡ್ಕೊಳ್ಳೋರ್ ಮೇಲೆ ಡಿಪೆಂಡ್ ಆಗುತ್ತೆ. ಒಳ್ಳೊಳ್ಳೆ ವಿಷಯಗಳು ತುಂಬಾನೇ ಇದಾವೆ, ಅಂತದನ್ನ ತಿಳಿಸೋದು 108 ಚಾನೆಲ್ಗಳು ಆಲ್ರೆಡಿ ಇದಾವೆ. 108 ಅನ್ನೋದು 1 ಕೋಟಿ ಚಾನೆಲ್ಗಳೇ ಇದಾವೆ ಅಂತ ವಿಷಯಗಳನ್ನ ತಿಳಿಸ್ತಾ ಇರುತ್ತೆ. ಆದ್ರೆ ಒಂದೊಂದು ವಿಷಯಗಳನ್ನ ನಾವು ಡೀಪ್ ಆಗಿ ಅನಾಲಿಸಿಸ್ ಮಾಡಿ ನಿಮ್ಗೆ ತಿಳಿಸೋ ಕೆಲಸ ಮಾಡ್ತಾ ಇರ್ತೀವಿ. ಅದರಲ್ಲೊಂದು 80% ನಿಜ ಇರ್ಬೋದು, ಒಂದು 20% ಇಮ್ಯಾಜಿನರಿ ಪ್ಲಸ್ ಇಲ್ಲ ಆಡೆಡ್ ವಿಷಯಗಳಿರ್ಬೋದು ಅನ್ನೋದು ಮಾತ್ರ ಅರ್ಥ ಮಾಡ್ಕೊಳ್ಳಿ. ಒಟ್ಟಿನಲ್ಲಿ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಪ್ರಕೃತಿಯಿಂದ ಮೆಸೇಜ್ಗಳು ಬರ್ತಾ ಇದೆ. ರೆಪ್ಟಿಲಿಯನ್ಸ್ ಅಂತ ಇವ್ರು ಹೇಳ್ತಾ ಇದಾರಲ್ಲ, ಇದರಿಂದ ಮೆಸೇಜ್ ಬರ್ತಾ ಇದೆ, ಪ್ರಾಣಿಗಳಿಂದ ಮೆಸೇಜ್ ಬರ್ತಾ ಇದೆ, ಆಕಾಶದಿಂದ ಮೆಸೇಜ್ ಬರ್ತಾ ಇದೆ. ಇನ್ನೊಂದು ಇದರಲ್ಲಿ ನಾವು ಅರ್ಥ ಮಾಡ್ಕೋಬೇಕಾದ್ರೆ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಅಚ್ಯುತಾನಂದ ದಾಸ್ ಅವರ ಕಾಲಜ್ಞಾನದಲ್ಲಿ ಒಂದು ಮಾತು ಹೇಳಿದ್ರು, ಭೂಮಿ ಒಳಗಡೆಯಿಂದ ವಿಚಿತ್ರ ಶಬ್ದಗಳು ಕೇಳಿ ಬರುತ್ತೆ ಅಂತ. ಈಗ ಇದ್ರ ಬಗ್ಗೆನೇ ಇವರು ಮಾತಾಡ್ತಾ ಇರೋದು. ಭೂಮಿ ಒಳಗಡೆಯಿಂದ ಈ ರೀತಿ ವಿಚಿತ್ರ ಶಬ್ದಗಳು ಕೇಳಿ ಎಷ್ಟೆಷ್ಟೋ ವರ್ಷದಿಂದ ಬರ್ತಾ ಇದೆ. ನಾವು ಅಂಟಾರ್ಟಿಕಾಗೆ ಹೋದ್ರೆ ಅಲ್ಲಿ ಕೆಲವೊಂದು ಗುಹೆಗಳಿದ್ದಾವೆ. ಆ ಗುಹೆಗಳು ಭೂಮಿಯ ಅಂತರಂಗ ಅಂದ್ರೆ ಒಳಗಡೆಗೆ ಕರ್ಕೊಂಡು ಹೋಗುತ್ತೆ. ಆ ಗುಹೆಗಳಲ್ಲಿ ವಿಚಿತ್ರ ಶಬ್ದಗಳು ಕೇಳಿ ಬರುತ್ತೆ. ಅದು ರೆಪ್ಟಿಲಿಯನ್ ಮೆಸೇಜ್ ಕೂಡ ಆಗಿರ್ಬೋದು ಅಂತಾನೆ ಅನ್ಕೊಂಡಿದ್ದಾರೆ. ಒಟ್ಟಿನಲ್ಲಿ ಪ್ರಕೃತಿ ನಮ್ಗೆ ಎಚ್ಚರಿಸೋ ಕೆಲಸ ಮಾಡ್ತಾನೆ ಇರುತ್ತೆ. ಎಲ್ಲದಕ್ಕೂ ಒಂದು ಅಂತ್ಯ ಅನ್ನೋದು ಇದ್ದೇ ಇರುತ್ತೆ, ಮತ್ತೆ ಹುಟ್ಟು ಅನ್ನೋದು ಬಂದೇ ಬರುತ್ತೆ. ಅದೇ ರೀತಿ ಪ್ರಕೃತಿ ನಮ್ಮನ್ನ ಎಚ್ಚರಿಸಿ ಅಂತ್ಯ ಆಗಿ ಹುಟ್ಟೋ ಸಮಯನೂ ತೋರಿಸ್ತಾ ಇರುತ್ತೆ ಅಷ್ಟೇ. ಅದನ್ನ ನಾವು ನೋಡಿ ತಿಳ್ಕೊಬೇಕು, ಆ ದಾರಿನಲ್ಲಿ ಹೋಗೋ ಕೆಲಸ ಮಾಡಬೇಕು. ಅಂತ ದಾರಿನ ಹುಡುಕಿ ನಿಮಗೂ ತೋರಿಸೋ ಕೆಲಸ ಮಾಡ್ತಾ ಇರ್ತೀನಿ. ಬರೋರು ಬರ್ಬೋದು, ಎಲ್ಲರೂ ಬರಲೇಬೇಕು ಅಂತ ಇಲ್ಲ, ಎಲ್ಲರೂ ಫಾಲೋ ಮಾಡಲೇಬೇಕು ಅಂತ ಇಲ್ಲ, ಎಲ್ಲರೂ ಈ ವಿಷಯನ ತಿಳ್ಕೊಳ್ಳೇಬೇಕು ಅಂತ ಇಲ್ಲ. ಇಷ್ಟ ಆದವ್ರು ನೋಡಿ, ಇಷ್ಟ ಆಗದೆ ಇದ್ದವ್ರು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಇದ್ರ ಜೊತೆ ಬೇರೆ ಬೇರೆ ವಿಷಯಗಳನ್ನ ನಾವು ತಿಳಿಸೋ ಕೆಲಸ ಮಾಡ್ತಾ ಇರ್ತೀನಿ. ಒಳ್ಳೇದಾಗಿರ್ಬೋದು, ಕೆಲವೊಂದು ಸಲ ಕೆಟ್ಟದನ್ನು ತಿಳಿಸ್ತಾ ಇರ್ತೀವಿ. ಆ ಕೆಟ್ಟದ್ರಿಂದ ನಮ್ಮ ಜೀವನನೂ ಬದಲಾವಣೆ ಆಗುತ್ತೆ. ಆ ದಾರಿನಲ್ಲಿ ಹೋಗೋದ್ರಿಂದ ನಾವು ಬಿಟ್ಬಿಡ್ಬೋದೇನೋ ಅಂತ ಕಾರಣದಿಂದನೇ ಕೆಟ್ಟ ವಿಷಯಗಳು ಇರ್ತಾವಲ್ಲ ಅಂತದನ್ನು ತಿಳಿಸ್ಬೇಕಾಗತ್ತೆ. ಆದಷ್ಟು ಒಳ್ಳೆ ದಾರಿನಲ್ಲಿ ಹೋಗೋದಕ್ಕೆ ಏನು ಬೇಕು ಅಂತ ಕೆಲಸ ನಾವು ಮಾಡೋಣ, ಕೂಡೋ ಕೆಲಸ ಮುಂದೆ ಮಾಡ್ತಾ ಹೋಗೋಣ ಅಂತ ಈ ರೆಪ್ಟಿಲಿಯನ್ ಮೆಸೇಜ್ ಬಗ್ಗೆ ನೀವು ಕೂಡ ರಿಸರ್ಚ್ ಮಾಡಿ. ಇನ್ನು ಎಷ್ಟೆಷ್ಟು ಈ ತರದ ಮೆಸೇಜ್ಗಳು ಪ್ರಕೃತಿಯಿಂದ ಸಿಗ್ತಾ ಇದೆ ಅಂತದ್ರ ಬಗ್ಗೆ ನಾನು ತಿಳ್ಕೊಂಡು ನೀವು ತಿಳಿಸೋ ಕೆಲಸ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು, ಮತ್ತೆ ಸಿಗ್ತೀನಿ. ಗುಡ್ ಬಾಯ್.